ಹೇಗೆ ಸರ್, ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಯಾರಾದರೂ ಸ್ಟಾರ್ ಇದ್ದರೆ ಒಂದು ರೀತಿ ಹತ್ತಿರದ ಸಂಬಂಧ, ಅಂದರೆ ಹತ್ತಿರದಲ್ಲಿ ಬೆರೀತಾ ಇರತಕ್ಕಂಥದ್ದು ಪ್ರತಿದಿನ ಎನ್ನುವಂಥದ್ದು, ಒಂದು ಸೆಲ್ಫಿ ತಗೊಳ್ಳುವಂಥದ್ದು ಇತ್ತೀಚಿನ ದಿನಗಳಾದರೆ. ಆದರೆ ಒಬ್ಬ ಸ್ಟಾರ್ ನಟ ಒಬ್ಬ ಪತ್ರಕರ್ತ ನನ್ನ ಕಾಲು ಹೆಚ್ಚಿಗಿರ್ತಾರೆ ಅಂದರೆ ಕಾಲು ಹೊತ್ತುವಂಥ ಕೆಲಸ ಮಾಡ್ತಾರೆ. ಇದೇ ದುನಿಯಾ ವಿಜಯ್. ಅದು ದುನಿಯಾ ವಿಜಯನ್ನ ಕೀಳಾಗಿ ಕಾಣಬೇಕು ಅಂತ ನಾನು ಈಗ ಹೇಳಿದರೆ ಆ ಥರ ಅರ್ಥ ಬರಬಾರ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಹಾಗೆ ಇತ್ತು ಪರಿಸ್ಥಿತಿ. ಆತ ತುಂಬ ಒಳ್ಳೆ ಉದ್ದೇಶ. ಎರಡು ನನಗೆ ಸೈಟ್ ಅಂದರೆ ಜಾಗ, 1 ಎಕರೆ ಜಾಗ ಕೊಟ್ಟಿದ್ದು ಮತ್ತು 2 ಮಕ್ಕಳನ್ನು ದತ್ತು ತಗೊಂಡಿದ್ದು, ಇದೆಲ್ಲ ಒಳ್ಳೆ ಕೆಲಸನೇ ಆತ ಮಾಡಿರೋದು. ಆ ಟೈಮ್ನಲ್ಲಿ ಯಾರೂ ಅಂಥದ್ದು ಕೆಲಸಕ್ಕೆ ಇಳಿದಿರಲಿಲ್ಲ. ಬಟ್ 2 ಮಕ್ಕಳನ್ನು ಕರ್ಕೊಂಡು ಬಂದು ಗ್ರೀನ್ ಹೌಸ್ನ ಸೆಲ್ಲರ್, ಅದು ನಮ್ಮ ತುಂಬ ಪರಮಾಪ್ತ ಪ್ರೆಸ್ ಮೀಟ್ ಜಾಗ, ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಪಕ್ಕದಲ್ಲಿ ಕೂರಿಸಿ ಈತ ಅನೌನ್ಸ್ ಮಾಡಲಿಕ್ಕೆ ಶುರು ಮಾಡೋದು. ದುನಿಯಾ ವಿಜಯ್, ನಾನು 2 ಮಕ್ಕಳನ್ನು ದತ್ತು ತೊಗೊಂಡಿದ್ದೀನಿ ಅಂತೇಳಿ, ಅನಾಥ ಮಕ್ಕಳನ್ನು ಅಂತೇಳಿ. ನನಗೆ ಅನಾಥ ಅಂತ ಕೇಳಿದ ಕೂಡಲೇ ಬೇಜಾರಾಯಿತು, ಸಿಟ್ಟಿಗಿಂತ ಬೇಜಾರಾಯಿತು. ಪ್ರೆಸ್ ಮೀಟಿಂದ ಎದ್ದು ಹೋಗ್ಬಿಟ್ಟೆ. ಇದನ್ನು ಗಮನಿಸಿದ್ದಾನೆ ದುನಿಯಾ ವಿಜಯ್. ಗಮನಿಸೋದು ಪ್ರೆಸ್ ಮೀಟ್ ಕಳೆದ ಮೇಲೆ ಸೀದಾ ಬಂದಿದ್ದ ಮೇಲೆ ಅಂದರೆ ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೆ ನಾನು ಮತ್ತು ಸಂತೋಷ್ ಪೈ ಅಂತ ಪರಮಾಪ್ತ ಗೆಳೆಯರು ಊಟ ಮಾಡ್ತಾಯಿದ್ವಿ. ಬಂದು ಸೀದಾ ಇಲ್ಲಿ ನಾನು ಈಗ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೊಂಡು ಕಾಲು ಹೋಗ್ತಾ ಇದ್ದಾರೆ. ಯಾರು ನೋಡಿದ್ರೆ ದುನಿಯಾ ವಿಜಯ್. ಆಗ ಏನು ದೊಡ್ಡ ಒಂದು ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು, ದುನಿಯಾ ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು ಬೇರೇನು ಸ್ಟಾರ್ ಏನೂ ಆಗಿರಲಿಲ್ಲ. ಕಾಲು ಹೋಗ್ತಾ ಇದ್ದಾನೆ ಏನು ಅಂತ, ವಿಜಯ್ ಹೇಳಿ ಹೇಳಿ ಹೇಳಿ. ಇದನ್ನು ಅವರು ನೋಡಿದ್ದಾರೆ, ಪೈ ಸಂತೋಷ್ ಪೈಗಳು ನೋಡಿದ್ದಾರೆ. ನೋಡಿಬಿಟ್ಟು ಏನು ನಡೀತಾ ಇದೆಯಲ್ಲ ಅಂತದ್ದು ಗೊತ್ತಿಲ್ಲ. ಬಿಡು ಹೇಳಿ, ಯಾಕಣ್ಣ ನೀನು ಪ್ರೆಸ್ ಮೀಟಿಂದ ಎದ್ದು ಬಂದು ನನಗೆ ತುಂಬ ಬೇಜಾರಾಯಿತು. ನಿನ್ನಕ್ಕಿಂತ ಬೇಜಾರು ನನಗೆ ಆಯಿತು. ಯಾಕಂದರೆ ಮಕ್ಕಳಿಬ್ಬರನ್ನಲ್ಲಿ ಕೂರಿಸಿ ಅನಾಥ ಮಕ್ಕಳು ಅಂತೇಳಿ ಹೇಳೋದಿದೆಯಲ್ಲ, ನೀನು ದಾತಾರ ಆಗ್ತೀಯ, ಅವರನ್ನು ದತ್ತು ತಗೊಳ್ತಾ ಇದ್ದಿ. ದತ್ತು ತಗೊಂಡ ಮೇಲೆ ಅವರು ಅನಾಥ ಆಗಲಿಕ್ಕೆ ಆಗಿ ಅನಾಥ ಅಂತ ಪದ ಹೇಳಬಾರ್ದಿತ್ತು ಅಂತ. ತಪ್ಪಾಯ್ತಾನ ಅಂತ ಬಡ್ಕೊಂಡೋಗಿ ಇದೇ ದುನಿಯಾ ವಿಜಯ್. ನನಗೆ ಅನಿಸುತ್ತೆ ತಪ್ಪಾಯಿತು, ಅದು ಫ್ಲ್ಯಾಟಾಗಿ ಒಪ್ಕೊಂಬಿಟ್ಟ. ಅವರನ್ನು ಈಗಲೂ ಸಾಕ್ತಾ ಇರಬೇಕು ಅಂತ ಅನಿಸುತ್ತೆ ನನಗೆ. ಆಮೇಲೆ ಈ ಕೈದಿಗಳು, ನಿರಪರಾಧಿ ಅವರನ್ನೆಲ್ಲ ಇಲ್ಲಿ ಹಣ ಸಹಾಯ ಮಾಡಿ ಅವರು ಬಿಡಿಸ್ಕೊಂಡ್ಬಂದಿದ್ದು ತುಂಬ ಇದೆ ಅಂತ ದುನಿಯಾ ವಿಜಯ್ಗೆ ಸಂಬಂಧಪಟ್ಟು. ಇದೆಲ್ಲ ನನಗೆ ಖುಷಿ. ಯಾಕೆಂದರೆ ಅವರ ಆರಂಭದ ದಿನಗಳನ್ನು ನಾನು ನೋಡಿದವನು. ಈಗ ಅಷ್ಟು ಎತ್ತರಕ್ಕೆ ಬಂದ ಸಲಗ, ಕನ್ನಡ ಚಿತ್ರರಂಗದ ಸಲಗ ಅಂತೇಳಿ. ಎಸ್, ಅಲ್ಲ ನಿಜಕ್ಕೂ ಅದೇ. ಯಾಕಂತ ಹೇಳಿದ್ರೆ ಯಾರು ಬಡತನದಿಂದ ಬೆಳೆದು ಬಂದಿರ್ತಾರೋ, ಸೊ ಅವ್ರಿಗೆ ಅವರ ಬೇರೊಬ್ಬರ ಕಷ್ಟಗಳು ಗೊತ್ತಿರ್ತವೆ, ಕಣ್ಣೀರು ಗೊತ್ತಿರುತ್ತೆ, ಆ ನೋವು ಗೊತ್ತಿರುತ್ತೆ. ಸೊ ನಾನು ಬಡತನದಿಂದ ಬಂದಿದ್ರೆ ಮಾತ್ರ ನನಗೆ ಸಾಧ್ಯ ಇನ್ನೊಬ್ಬ ಬಡವರ ಕಷ್ಟ ಏನು ಅನ್ನೋದನ್ನು ಅರ್ಥಕೊಳ್ಳಿಕ್ಕೆ. ಸೊ ಆ ರೀತಿ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡ್ತಾರೆ. ನಾಳೆ ಒಂದು ಪ್ರೆಸ್ ಮೀಟ್ ಇದೆ ಸರ್, ಒಂದೊಳ್ಳೆ ಸಿನಿಮಾದ ಪ್ರೆಸ್ ಮೀಟ್ ಇದೆ. ನಾವೆಲ್ಲ ಪತ್ರಕರ್ತರು ಸೇರ್ತೀವಿ. ಈ ಮಧ್ಯೆ ಒಬ್ಬರು ಗಣೇಶ್ ಕಾಸರಗೋಡು ಅವ್ರು ಬರ್ತಾರೆ ಅಂತೇಳಿ ಒಂದು ಸುದ್ದಿ ಬರುತ್ತೆ. ಒಂದಷ್ಟು ಜನಕ್ಕೆ ಭಯ ಶುರು ಆಗುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಎನ್ನುವಂಥದ್ದು. ಅಂದರೆ 10 ಗಂಟೆಗೆ ಆ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ರೆ ಗಣೇಶ್ ಕಾಸರಗೋಡು ಅವರು ಅಲ್ಲಿ 9:55ಕ್ಕೆ ಹಾಜರಿರ್ತಾರೆ ಎನ್ನುವಂಥದ್ದು. ಅಂದರೆ ಅಷ್ಟೊಂದು ಶಿಸ್ತಿನ ಸಿಪಾಯಿ ಎನ್ನುವಂಥದ್ದು. ಯಾವುದೇ ಪತ್ರಕರ್ತ ಆಗಿರಲಿ, ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟು ಅನ್ನುವಂಥದ್ದು. ಇದನ್ನು ತುಂಬ ಜನಕ್ಕೆ ಪಾಠನೂ ಕಲಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮಾಜಿ ಸಂಸದೆ, ಈಗ ಖ್ಯಾತ ಚಿತ್ರನಟಿ ರಮ್ಯಾ ಅವ್ರಿಗೂ ಕೂಡ ಒಂದು ರೀತಿ ಕಣ್ಣೀರು ಹಾಕ್ಸ್ಬಿಟ್ಟಿದ್ರಂತೆ ವೇದಿಕೆ ಮೇಲೆ. ಏನು ಸರ್ ಅದು ಕತೆ? ಇಲ್ಲ, ಅದು ಕೊಚ್ಚಿಕೊಂಡು ಹೇಳುವಂಥದ್ದಲ್ಲ. ಅದು ನಡೆದಿರೋ ಘಟನೆಯನ್ನು ನಾನು ಆ್ಯಸ್ ಇಟ್ ಈಸ್ ಹೇಳ್ಬೋದು ಅಷ್ಟೇ. ತುಂಬ ದೊಡ್ಡ ವ್ಯಕ್ತಿ ರಮ್ಯಾ, ತುಂಬ ದೊಡ್ಡ ವ್ಯಕ್ತಿ. ನಾನು ಎಲ್ಲಿ ಸಿಕ್ಕಿದ್ದು ತುಂಬ ಗೌರವದಿಂದ ಮಾತಾಡಿಸುವಂಥ ವ್ಯಕ್ತಿ. ಆಕೆಗೆ ನಾನು ಈ ಮೂಲಕ ನಾನು ಹೇಳುವುದೇನೆಂದರೆ, ನೀನು ಯಾಕೆ ನನ್ನ ಮಗಳ ಸಮಾನ ಆಕೆ. ಹೌದು, ನೀನು ಬಿಟ್ಟು ಹೋದ ಜಾಗ, ಆ ಚೇರ್ ಇದೆಯಲ್ಲ, ಅದು ಹಾಗೆ ಖಾಲಿ ಇದೆ. ಬಾ, ವಾಪಸ್ ಬಂದು ಕೂತ್ಕೋ. ನೀನು ಹೀರೋಯಿನ್ ಆಗಿ ಬಾ ಅಂತೇಳಿ ಹೇಳಲ್ಲ, ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಸಿನಿಮಾದಲ್ಲಿ ಇರು ಅಂತ ಅದ್ಭುತ ವ್ಯಕ್ತಿ ನೀನು ಇಡೀ ಚಿತ್ರರಂಗದಲ್ಲಿ. ಈಗಂತೂ ರಾಜಕೀಯ ರಂಗದಲ್ಲಿ ಮಿಂಚ್ತಾ ಇದ್ದೆ. ಅದರ ಮಧ್ಯೆ ಒಂದು ಬಿಡು ಮಾಡ್ಕೊಂಡು ಆ ಸೀಟಲ್ಲಿ ಕೂತ್ಕೋ, ಅದಕ್ಕೊಂದು ಶೋಭೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಹಿನ್ನೆಲೆಯಲ್ಲಿ ನಡೆದಿರೋದು ಒಂದು ಜೊತೆಗಾರ ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟ್. ನಮ್ಮ ನೆನಪಿರಲಿ ಪ್ರೇಮ್ ಹೀರೋ, ಆಮೇಲೆ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡ್ಯೂಸರ್. ಸೊ ಒಂದು ಹೋಟೆಲು, ಅಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಆಗಿದೆ. ಒಂದು 80 ಜನ, ಇದೆಲ್ಲ ಟಿ ವಿ ಎಲ್ಲ ಶುರು ಆಗಿದೆ ಆ ಟೈಮ್ಗೆ. 80 ಜನ ಇದ್ದೀವಿ ನಾವು. ಲೆಕ್ಕ ಹಾಕಿಲ್ಲ, 80-90 ಇರ್ಬೋದು. ಸೊ ಪ್ರೆಸ್ ಮೀಟ್ ನಡೀತಾ ಇಲ್ಲ. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಪ್ರೆಸ್ ಮೀಟ್ ನಡೀತಾ ಇಲ್ಲ. ಯಾಕೆ ಅಂತ ಪ್ರೊಡ್ಯೂಸರ್ನ ಕರೆದು ಕೇಳಿದೆ. ಅಣ್ಣ ಅದು ರಮ್ಯಾ ಬರ್ತಾ ಇದ್ದಾರೆ,
ಸೊ ನಾವು ಅವ್ರು ಬಂದ ಮೇಲೆ ಶುರು ಮಾಡೋಣ. ನೀವು ಶುರು ಮಾಡಿ, ನಿಮ್ಮ ಅನುಭವವನ್ನು ಹೇಳ್ಕೊಳ್ಳಿ ಇಲ್ಲಿಂದ ಅಲ್ಲಿವರೆಗೆ, ಅಷ್ಟಲ್ಲಿ ಆಕೆ ಬರ್ಬೋದು, ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದೆ. ಹಾಗೆ ಮಾಡಿದರು. ಸೊ ಉಳಿದವರೆಲ್ಲ ನಿಟ್ಟಿಸಿಬಿಟ್ರು, ಅಪ್ಪ ಏನೋ ಪ್ರೆಸ್ ಮೀಟ್ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ. ಅಷ್ಟರಲ್ಲಿ ಎಲ್ಲ ಮುಗಿಯೋಷ್ಟರಲ್ಲಿ ರಮ್ಯ ಬಂದರು. ರಮ್ಯ ಬಂದ ಕೂಡಲೇ ನನ್ನ ಪಾತ್ರ ಇದು, ನನ್ನ ಪಾತ್ರ ಹಾಗಿದೆ ಹೀಗಿದೆ ಅಂತ ಸಿನಿಮಾಗೆ ಸಂಬಂಧಪಟ್ಟು ಎಷ್ಟು ಬೇಕೋ ಅಷ್ಟು ಮಾತಾಡಿದರು. ನಾನು ಟಕ್ಕಂತ ಎದ್ದು ನಿಂತೆ, ಸ್ಟಾಪ್ ಅಂತ ಹೇಳಿದೆ. ಎಲ್ಲರ ಗಮನ ನನ್ನ ಮೇಲೆ ಬಿತ್ತು. ಎಂತ ಸ್ಟಾಪ್ ಎಂಥದ್ದು, ಯಾಕೆ? ಸೊ ಏನು ಅಂತ ಕೇಳಿದರು. ತಡವಾಗಿ ಬಂದಿದೆ. 80 ಜನರ 2 ಗಂಟೆ ಅಂದರೆ ಅವರು ಮ್ಯಾನ್ ಪವರ್ ಏನಿದೆಯೋ ಅವರ್ಸ್ ತುಂಬ ವೇಸ್ಟ್ ಮಾಡಿದ್ದೆ. ಆ ಕಾರಣಕ್ಕೆ ಒಂದು ಸಾರಿ ಕೇಳ್ಬಿಡು, ಅಪರೈಸ್ ಮಾಡಿದ್ರು ಫ್ಲ್ಯಾಟಾಗಿ. ಅದು ಬೇರೆ ಏನಲ್ಲ, ಒಂದು ಸಾರಿ ಅಂತೇಳಿ ನೀನು ಏನು ಬೇಕು ಹೇಳು, ನಾವು ಕೇಳಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಯಾಕೆ ನಾನು ಕೇಳಬೇಕು ಅಂತ ಹೇಳಿದ್ರು. ತಡವಾಗಿ ಬಂದಿದ್ದೆ, ನಿಮ್ಮನ್ನು ಯಾರು ಕರೆದಿದ್ದು ಅಂತ ಕೇಳಿದ್ರು. ಓಕೆ, ನನ್ನನ್ನು ಪ್ರೊಡ್ಯೂಸರ್ ಕರೆದಿದ್ದು, ಅದಕ್ಕಾಗಿ ಬಂದಿದ್ದೇನೆ. ಸೊ ಮಾತು ಈ ಥರ ಬೆಳೀತಾ ಹೋಯ್ತು ಅದು ಯಾವುದೋ ಒಂದು ಹಂತಕ್ಕೆ ನನ್ನ ಏಕವಚನ ಶುರು ಮಾಡಿಬಿಟ್ಟೆ. ಆಗ ಅಕ್ಕಪಕ್ಕದಲ್ಲಿದ್ದವರು ಏಕವಚನ ಬೇಡ ಕೋಪ ಬಂದಾಗ ಆ ಕಾರ್ಯಕ್ರಮ ಅವ್ರು ಸಾರಿ ಕೇಳಲ್ಲ ಅಂತೇಳಿ ಪಕ್ಕದಲ್ಲೇ ಮತ್ತೊಂದು ಪರ್ಯಾಯವಾಗಿ ಬೇರೆ ಕಡೆ ಪತ್ರಿಕಾಗೋಷ್ಠಿ ಮಾಡ್ತೀರಿ ಅಂದ್ರೆ ಅವ್ರು ಸಾರಿ ಕೇಳಿ ನಾವು ಇಲ್ಲೇ ಶುರು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಶುರು ಮಾಡ್ತೀವಿ. ನಾನು ಎದ್ದೋದೆ. ಅಂದರೆ ನಾನು ಮಾತ್ರ ಎದ್ದೋದೆ ಅಂತ ನನ್ನ ಅನಿಸಿಕೆ. ಹೊರಗೆ ಹೋಗ್ಬೇಕಿದ್ರೆ ಎಲ್ಲ ಎದ್ದುಕೊಂಡ್ಬಂದ್ಬಿಟ್ಟಿದ್ದಾರೆ. ರಮ್ಯ ಒಬ್ಬರಲ್ಲಿ ಬಾಕೆಲ್ಲ ಎದ್ದುಕೊಂಡು ಪತ್ರಕರ್ತರು ಅಂತ ಹೇಳಿದ್ರೆ ಆ ರೀತಿ ಒಗ್ಗಟ್ಟು ಅಂದ್ರೆ ತಪ್ಪು ಅಂತ ಹೇಳಿದ್ರು. ಖುಷಿ ಅಂದರೆ ಆ ಸಂದರ್ಭಕ್ಕೆ ವಿಷಾದ ಅಂತ ಇದ್ರೂ ಕೂಡ ಎಲ್ಲರೂ ನನ್ನ ಜೊತೆ ಇದ್ರಲ್ಲ ಅಂತೇಳಿ. ನಾನು ಒಬ್ಬ ಹೋಗಿರ್ತಾರೆ, ಇವನ್ನ ಸಿಡ್ಕ ಜಮದಗ್ನಿ ದೂರ್ವಾಸ ಅಂತ ಹೇಳಿ ಅಷ್ಟೆಲ್ಲ ಮುಗಿದಿತ್ತು. ಹೊರಗೆ ಬಂದಾಗ ರಾಮಪ್ರಸಾದ್ ಕೋಟಿ ಗಟ್ಟಲೆ ಹಾಕಿದ್ದೇನೆ ಮಾರ್ರೆ, ತೊಂದರೆ ಆಗುತ್ತೆ. ಏನು ಮಾಡ್ತೇವೆ ಈಗ ಅಂತ. ಏನಿಲ್ಲ, ಒಂದು ಪ್ರೆಸ್ ಮೀಟ್ ಬೇಕು ತಾನೇ, ಪರ್ಯಾಯ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಅಂತ ಹೇಳಿದೆ. ನಿಮ್ಗೆ ಏನು ಬೇಕಾದ್ರೂ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ಅದು ಯಾವ ಧೈರ್ಯ ಅಂತ ಗೊತ್ತಿಲ್ಲ. ಹೋಟೆಲ್ನವರಿಗೆ ಹೇಳಿ ನಾನು ಒಂದು ಮಾಡ್ತೇನೆ ಅಂತ. ಏನು ಬೇಡ ನಾನು ಮಾಡ್ತೇನೆ, ಆದರೆ ಒಂದು ಕಂಡೀಷನ್, ರಮ್ಯ ಇರಬಾರ್ದು ಅಂತ. ಅವರು ಸ್ವಲ್ಪ ಗಾಬರಿ ಆಯಿತು. ಮಾಡ್ತೀವಿ ಅಂತೇಳಿ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಮುಗೀತು. ನಾನು ನನ್ನ ಪಾಡಿಗೆ ಹೋಗುವಾಗ ಎಲ್ಲ ಚಾನಲ್ಗಳಿಂದ ನನಗೆ ಫೋನು, ಬನ್ನಿ ನಾವು ಮಾತಾಡಿ ಟಿ ವಿಯಲ್ಲಿ ಏನು ನಡೀತು ವಿಷಯ ಹೇಳಿ. ಇಲ್ಲ, ನಾನು ಅಲ್ಲಿ ಮುಗೀತು. ರಮ್ಯ ತುಂಬ ಒಳ್ಳೆ ಹುಡುಗಿ, ಬಟ್ ಇದೊಂದು ಘಟನೆ ಅದು ಸಾರಿ ಕೇಳಿದ್ರೆ ಸರ್ ಕೊನೆಗೆ ಯಾರು ಇಲ್ಲ ಕೇಳಲಿಲ್ಲ ಸಾರಿ ಕೇಳಲೇ ಇಲ್ಲ. ನೋಡಿ ಇಂಥ ಲಾಜಿಕ್ ಅಂತ ಹೇಳಿದ್ರೆ, ಯಾವತ್ತು ಪತ್ರಿಕಾಗೋಷ್ಠಿಯಲ್ಲಿ ರಮ್ಯ ಅವರ ವಿರುದ್ಧ ಅಂದರೆ ಅವರ ಸಮಯ ಪ್ರಜ್ಞೆಯನ್ನು ನೀವು ಅರಿವು ಮೂಡಿಸುವ ಕೆಲಸ ಮಾಡ್ತೀರಿ, ಅದೇ ರಮ್ಯನ ಕೈಲಿ ಮಾರನೇ ದಿನ ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ಸೋಕೆ ಶುರು ಮಾಡ್ತೀರಿ. ನೀವು ಫೋನ್ ಮಾಡಿದಾಗ ಶಾಕ್ ಆಗ್ತಾರೆ. ಅದ್ರ ಬಗ್ಗೆ ನನಗೆ ಖುಷಿ ಆಗೋದು ಈ ಕಾರಣಕ್ಕೆ ಅಲ್ಲ. ನಾನು ಅದಕ್ಕಿಂತ ಹೆಚ್ಚಾಗಿ ರಮ್ಯನ ಬಗ್ಗೆ ಹೆಚ್ಚು ಗೌರವ ಬಂತು. ಆಮೇಲೆ ನೆನಪಿನಂಗಳ ಶಂಕರನಾಗ್ ಅಂತ ಒಂದು ಪುಸ್ತಕ ಬರೆದೆ. ಅದು ಸ್ನೇಹ ಪಬ್ಲಿಕೇಶನ್ಸ್ ಗೆಳೆಯ ಪರಶಿವಪ್ಪ. ಅವರು ತುಂಬ ಇಷ್ಟಪಟ್ಟು ಸಿನಿಮಾದವ್ರು ಯಾರನ್ನಾರು ಕರೆಸಿ ಅಂತ ಹೇಳಿದ್ರು. ಯಾರು ಬೇಕು ಅಂತ ಹೇಳಿದೆ, ರಮ್ಯ ಬೇಕು ಅಂತ ಹೇಳಿದ್ರು. ಇದು ಹೆಂಗೆ ಸಾಧ್ಯ, ಬಟ್ ನೋಡೋಣ, ಟ್ರೈ ಮಾಡೋಣ. ನಾನು ರಮ್ಯ ಗೊತ್ತು, ಒಂಥರ ಆ ಮೊಮೆಂಟಿಗೆ ಮಾತ್ರ ರಿಯಾಕ್ಟ್ ಮಾಡೋದು. ಅಲ್ಲಿಂದಲೇ ಫೋನ್ ಮಾಡಿ, ಅವರೇ ಎದುರೇ ಫೋನ್ ಮಾಡಿದೆ. ರಮ್ಯ ಒಂದು ಪುಸ್ತಕ ಬಿಡುಗಡೆ ಇದೆ, ಬರಲಿಕ್ಕಾಗುತ್ತೆ ನಮ್ಮ. ಖಂಡಿತ ಬರ್ತಾನೆ, ಎಲ್ಲಿ ಬರಬೇಕು ಅಂತ ಹೇಳಿದರು. ನನಗೆ ನಾನು ಆಗ ಯೋಚನೆ ಮಾಡಿದೆ, ನಾನು ಅಕಸ್ಮಾತ್ ನನ್ನ ಮಗಳಾಗಿರ್ತಿದ್ರೆ ನಾನು ಆ ಥರ ವರ್ತಿಸಿದ್ನ ಅಂತೇಳಿ. ಸೊ ನಾನು ಆ್ಯಕ್ಷನ್